ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ನಾನು 1 ಮಂತ್ ಆಗಿದೆ ನಂದು ಯೂಟ್ಯೂಬಲ್ಲಿ ನಾನು ಕುಕ್ಕಿಂಗ್ ವ್ಲಾಗ್ ಅಪ್ಲೋಡ್ ಮಾಡಿ. ಸೊ ನಾನು ಇವತ್ತು ಸ್ವಲ್ಪ ಫ್ರೀಯಾಗಿ ಇವತ್ತು ನಾನು ಒಂದು ಸ್ಪೆಷಲ್ ಡಿಶ್ ಮಶ್ರೂಮ್ ಪೆಪ್ಪರ್ ಫ್ರೈ, ಬನ್ನಿ ಹೇಗೆ ಸಿಂಪಲಾಗಿ ಮಾಡೋದು ತೋರಿಸ್ತೀನಿ. ಈಗ ಫಸ್ಟ್ ಒಂದು ಪ್ಯಾನ್ಗೆ ನಾನು 1 3 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕಾದಮೇಲೆ ಒಂದು ಸಣ್ಣ ಕಚ್ಕೊಂಡಿರೋ ಈರುಳ್ಳಿ, ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಚಿಲ್ಲಿ 1-2, ಆ್ಯಂಡ್ ಸ್ವಲ್ಪ ಕರಿಬೇವು. ಈಗ ನೀಟಾಗಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೊಂದು ಟೀ ಸ್ಪೂನಷ್ಟು ಸ್ವಲ್ಪ ಫ್ಲೇವರ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಇದು ಈಗ ಹಸಿ ಸ್ಮೆಲ್ ಹೋಗೋವರೆಗೂ ಮತ್ತು ಈರುಳ್ಳಿ ಬ್ರೌನಿಷ್ ಬರೋವರೆಗೂ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಫೈನಲ್ ಆಗಿ ಫ್ರೈ ಆಗಿದೆ. ಈಗ ನೆಕ್ಸ್ಟ್ ಇದಕ್ಕೆ ಒಂದು ಹಾಫ್ ಕ್ಯಾಪ್ಸಿಕಮ್ ಆ್ಯಂಡ್ ನೋಡಿ ಮಶ್ರೂಮ್ ನಾನು ಈ ಸೈಜ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು 1 ಪ್ಯಾಕೆಟ್ ಮಶ್ರೂಮ್. ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ವಿಡಿಯೋ ಮಿಸ್ ಆಗಿದೆ. ಇದನ್ನ ಈಗ 5 to 6 ಮಿನಿಟ್ಸ್ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನೆಕ್ಸ್ಟ್ ಅಲ್ಲಿವರೆಗೂ ನಾನೀಗ 1 ಸ್ಪೂನ್ ಮೆಣಸು ಆ್ಯಂಡ್ 2 ಸ್ಪೂನ್ ಜೀರಿಗೆನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಪೌಡರ್ ರೆಡಿಯಾಗಿದೆ. ಈಗ ನೆಕ್ಸ್ಟು ಇದು 5 ಮಿನಿಟ್ಸ್ ಆಗಿದೆ ನೋಡಿ, ಅದೇ ನೀರು ಬಿಟ್ಟು ಮಶ್ರೂಮ್ ಅದರಲ್ಲೇ ಕುಕ್ ಆಗ್ತಾಯಿದೆ. ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವೇ ನೋಡ್ಬೋದು ಎಷ್ಟು ಸ್ಮ್ಯಾಶ್ ಆಗಿ ಮಶ್ರೂಮ್ ಬೆಂದಿದೆ. ಮಾಡ್ಕೊಂಡಿದ್ವಲ್ಲ ಪೆಪ್ಪರ್ ಆ್ಯಂಡ್ ಜೀರಾ, ಆ ಪೌಡರ್ ಹಾಕೋತಾ ಇದ್ದೀನಿ 1 2 ಸ್ಪೂನು. ಈಗ ಅದಕ್ಕೇ ಸ್ವಲ್ಪ 1 ಟೀ ಸ್ಪೂನ್ ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ, ಕೊರಿಯಾಂಡರ್ ಪೌಡರ್. ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಮಶ್ರೂಮ್ಗೂ ಆ ಮಸಾಲ ಮಿಕ್ಸ್ ಆಗಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ರುಚಿ ನೋಡ್ಕೊಂಡು ಹಾಕೋತಾ ಇದ್ದೀನಿ. ನೋಡಿ, ಫೈನಲ್ ಆಗಿ 2 to 3 ಮಿನಿಟ್ಸ್ ಇದು ಫ್ರೈ ಆದರೆ ಮೀಡಿಯಮ್ ಫ್ಲೇಮಲ್ಲಿ ಮಶ್ರೂಮ್ ಪೆಪ್ಪರ್ ಫ್ರೈ ರೆಡಿ ಆಗುತ್ತೆ. ನೋಡಿ, ಫೈನಲ್ ಆಗಿ ರೆಡಿಯಾಗಿದೆ, ನೀವೇ ನೋಡ್ಬೋದು. ಬನ್ನಿ ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಮಶ್ರೂಮ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ. ವಾವ್, ಪೆಪ್ಪರ್ ಮಶ್ರೂಮ್ ಸಖತ್ತಾಗಿ ಹಿಡಿದಿದೆ, ತುಂಬ ಟೇಸ್ಟಿಯಾಗಿದೆ. ಇದನ್ನು ಚಪಾತಿಗೆ, ಯಾವುದಾದ್ರು ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿಗೆಲ್ಲ ತುಂಬ ಟೇಸ್ಟಿಯಾಗಿ, ಈಗ ರೈಸ್ಗೂ ಕೂಡ ನಾವು ಕಲಿಸ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿದೆ. ನೀವು ಮಾಡ್ಕೊಂಡು ತಿನ್ನಿ, ಹೇಗಿತ್ತು ಕಮೆಂಟ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.